ಹಾಯ್ ಎವ್ರಿವ್ಯಾನ್. ಇವತ್ತು ನಾನು ಪುನರ್ವಂಗೋಸ್ಕರ ರಾಗಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೆ. ಅದನ್ನು ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವನು ಬರ್ತಾ ಬರ್ತಾ ಹಾಲು ಕುಡಿಯೋದನ್ನು ಬಿಟ್ಬಿಟ್ಟಿದ್ದಾನೆ. ಸೊ ಈ ಥರ ಮಿಲ್ಕ್ ಶೇಕ್ ಮುಖಾಂತರ ಆದರೂ ಅವನಿಗೆ ಹಾಲು ಸೇರಲಿ ಅನ್ನೋ ರೀಸನ್ಗೆ ಇವಾಗ ಮಿಲ್ಕ್ ಶೇಕ್ ಥರ ಮಾಡಿಕೊಡ್ತಾ ಇರ್ತೀನಿ. ಆವಾಗವಾಗ ಡೈಲಿ ಏನು ಕೊಡಲ್ಲ, ಮಧ್ಯೆ ಮಧ್ಯೆ ಕೊಡ್ತಾ ಇರ್ತೀನಿ. ಅದಕ್ಕೆ ಇಮ್ಮಿಡಿಯೇಟಾಗಿ ಮಾಡಬೇಕು ಅಂದ್ಕೊಂಡಲ್ಲ. ಸೊ ಬಾದಾಮಿ, ಗೋಡಂಬಿನ ನೆನೆಸಿರಲಿಲ್ಲ, ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಕೊಂಡೆ. ಈ ಥರ ಬಿಸಿನೀರಲ್ಲಿ ಹಾಕಿದ್ರೆ ಈ ಥರ ಈಸಿಯಾಗಿ ಸಿಪ್ಪೆ ಬಿಟ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವೀಟ್ ಬೇಕಲ್ವಾ, ಸ್ವೀಟಿಗೆ ನಾನೇನು ಮಾಡಿದೆ, ಅವನಿಗೆ ಇನ್ನೂ ನಾನು ಶುಗರ್ ಎಲ್ಲ ಕೊಡಲ್ಲ. ಅದ್ರ ಬದಲಿಗೆ ಹಸಿ ಖರ್ಜೂರ ಇತ್ತು, ಹಸಿ ಖರ್ಜೂರ, ಗೋಡಂಬಿ ಮತ್ತು ಬಾದಾಮಿ, ಹಾಲು ಇಷ್ಟು ಹಾಕಿ ಒಂದು ಸಲ ಹಿಂಗೆ ರುಬ್ಕೊತಾ ಇದ್ದೀನಿ. ಅವನೊಬ್ಬನಿಗೋಸ್ಕರ ಅಂತಾನೆ ಮಾಡ್ತಾಯಿದ್ದಿದ್ದು, ಹಾಗಾಗಿ ಸ್ವಲ್ಪ ಕಡಿಮೆನೇ ಆಯಿತು. ನೋಡಿ ಈ ಥರ ಬಂತು ಫೈನಲಾಗಿ. ಫಸ್ಟೇ ಒಂದೇ ಒಂದು ಸ್ಪೂನ್ ಅಷ್ಟೇ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದು. ಅದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ರಾಗಿ ಸರಿ ಥರ ಮಾಡ್ಕೊಂಡಿದ್ದೆ. ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೆ. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಆಮೇಲಿಂದ ಮನೆಗೆ ನೀರು ಬಂದಿತ್ತು. ಇಲ್ಲಿ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಇದೆ ನೀರಿಗೆಲ್ಲ. ಸೊ ಈ ಥರ ಟ್ಯಾಂಕರ್ಗಳನ್ನ ತರಿಸ್ಕೊಬೇಕು ಆವಾಗವಾಗ. ಯಾವಾಗಲೂ ಏನು ಬೇಕಾಗಲ್ಲ, ಸಮ್ಟೈಮ್ಸ್ ನೀರು ಬರುತ್ತೆ. ನೀರು ಬಂದಿಲ್ಲ ಅನ್ನೋ ಟೈಮ್ಗೆ ಈ ಥರ ಒಂದೊಂದು ಟ್ಯಾಂಕರನ್ನ ತರಿಸ್ಕೊಂಡು ಸಂಪಿಗೆ ಫಿಲ್ ಮಾಡ್ಕೊಬೇಕು. ಅವನು ಟ್ರ್ಯಾಕ್ಟ್ರ್ ಬಂದಿತ್ತಲ್ಲ, ಅದನ್ನು ನೋಡಿಕೊಂಡು ನಿಂತಿದ್ದ ಪುನರ್ವ. ಮತ್ತು ಅವನಿಗೆ ಈ ಥರ ವೆಹಿಕಲ್ಸು, ಅನಿಮಲ್ಸ್ ಅಂದರೆ ಇಷ್ಟ. ಸೊ ಹಾಗಾಗಿ ಟ್ರ್ಯಾಕ್ಟ್ರ್ ಮೇಲೆ ಹೋಗಿ ಕೂತ್ಕೊಂಡು ಆಟ ಆಡ್ತಿದ್ದ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವಿಡಿಯೋ. ಊರಿಗೆ ಹೊರಟಿದ್ದೀನಿ, ಒಂದು ಚೆಕಪ್ ಇದೆ. ಹಾಗಾಗಿ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದಾಗ ಲೆಮನ್ ರೈಸ್ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಲೆಮನ್ ರೈಸ್ಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ತಲೆಯಲ್ಲಿ ಒಂದು ಕ್ವಶನ್ ಕೊರಿತಾ ಇದೆ ಅಷ್ಟು ದಿವಸದಿಂದ. ಅದೇನಂದರೆ, ಬೈ ಬರ್ತ್ ಹೇಗೆ ಮಕ್ಕಳಿಗೆ ಜಾಂಡೀಸ್ ಬರುತ್ತೆ ಅಂತ. ಈ ಸಲ ಹೋದಾಗ ಅದನ್ನು ಡಾಕ್ಟ್ರ್ ಹತ್ರ ಕೇಳಿ ತಿಳ್ಕೊಂಡೇ ಬರಬೇಕು ಅಂತ ಅಂದ್ಕೊಂಡು, ಲಾಸ್ಟ್ ಟೈಮ್ ಕೇಳೋಣ ಅಂದ್ಕೊಂಡು ಹೋಗಿ ಮರ್ತ್ಕೊಂಡ್ಬಂದೆ. ಈಗ ಪುನರ್ವಂಗೂ ಜಾಂಡೀಸ್ ಇತ್ತು, ಲೈಟಾಗಿತ್ತು. ಒನ್ ಡೇ ಮಾತ್ರ ಅವನಿಗೆ ಫೋಟೋಥೆರಪಿ ಎಲ್ಲ ಕೊಟ್ಟಿದ್ದರು. ಯಾವ ರೀಸನ್ನಿಗೆ ಬರುತ್ತೆ ಜಾಂಡೀಸ್ ಅಂತ ನಾನು ತಿಳ್ಕೊಬೇಕೀಗ. ಅವರು ಇವರು ಹೇಳೋದು ಬೇಡ ನನಗೆ. ಸೊ ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಕ್ವಶನ್ನ. ನೆನಪಾಗಿಲ್ಲ ಅಂದರೆ ಇಲ್ಲ, ನೆನಪಾದರೆ ಅದು ಕೇಳಿ ತಿಳ್ಕೊಳ್ಳೇಬೇಕು ನಾನು. ಬಿಕಾಸ್ ಏನಾದರೂ ಮುಂಚಿತವಾಗಿ ಏನಾದರೂ ಪ್ರಿಕಾಷನ್ಸ್ ಇದ್ದರೆ ಅದನ್ನು ಮಾಡ್ಕೊಬೋದಲ್ವಾ. ಆ ಕಾರಣಕ್ಕೋಸ್ಕರ ಕೆಲವ್ರು ಹೇಳ್ತಾರೆ ಏನಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಬಿಸಿಲು ಕಾಯ್ದಿಲ್ಲ ಅಂದರೆ, ಹೊರ್ಗಡೆ ಎಲ್ಲೂ ಹೋಗಿಲ್ಲ ಅಂತ ಅಂದರೆ ಮಗುಗೆ ಜಾಂಡೀಸ್ ಬರುತ್ತೆ ಅಂತ. ಬಟ್ ಅದು ನನಗೆ ಸುಳ್ಳು ಅಂತ ಅನ್ನಿಸ್ತು. ಯಾಕಂದರೆ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ನಾನು ಬೆಳಿಗ್ಗೆ ಹೊತ್ತು ಬಿಸಿಲು ಕಾಯ್ತಿದ್ದೆ, ಸಂಜೆ ಹೊತ್ತು ಬಿಸಿಲು ಕಾಯ್ತಿದ್ದೆ, ಹೊರ್ಗಡೆ ಎಲ್ಲ ಓಡಾಡ್ತಿದ್ನಲ್ಲ. ಸೊ ಹಾಗಾಗಿ ನಾನು ಬಿಸಿಲು ಕಾಯ್ದಿದ್ದೀನಿ. ಅಂದರೆ ಅವ್ನಿಗೆ ಹೆಂಗೆ ಜಾಂಡೀಸ್ ಬಂತು ಅಂತ ನನಗೆ ಕ್ವಶನ್ನು. ಹಾಗಾಗಿ ಈ ಮಗುಗೆ ಜಾಂಡೀಸ್ ಏನೋ ಬರ್ದಿರಲಿ, ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ. ಇವಾಗ ಮಗು ಹುಟ್ಟುತ್ತಲ್ವಾ, ಮಗು ಹುಟ್ಟಿದ್ಮೇಲೆ ಡೈರೆಕ್ಟ್ ಅದು ನಮ್ಮ ಕೈಗೆ ಕೊಟ್ಬಿಡಬೇಕು. ಸೊ ಅಲ್ಲೊಂದಷ್ಟು ಏನೋ ಎಕ್ಸ್ಟ್ರಾ ಬೇರೆ ಒಂದು ರೂಮಲ್ಲಿ ಇಟ್ಕೊಳ್ಳೋದು, 1 ದಿವಸ 2 ದಿವಸ ಇಟ್ಕೊಂಡು ಆಮೇಲೆ ಕೊಡೋದು, ಈ ಥರ ಎಲ್ಲ ಮಾಡಿದ್ರೆ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ. ಸೊ ಇವನ್ನೇನು ಆ ಥರ ಇಟ್ಕೊಂಡಿರಲಿಲ್ಲ. ನಾವು ಇದ್ವಲ್ಲ ವಾರ್ಡು, ಅಲ್ಲೇ ಬಂದು ಬೆಳಿಗ್ಗೆಯಿಂದ ಸಂಜೆ ತನಕ ಅಷ್ಟೇ ಅವನಿಗೆ ಫೋಟೋಥೆರಪಿ ಕೊಟ್ಟಿದ್ದರು. ಆ ಥರದ್ದೇನೋ ಆಗದೇ ಇರಲಿ ಅಂತ, ಏನಾದರೂ ಪ್ರಿಕಾಷನ್ಸ್ ಏನಾದರೂ ಇದೆಯಾ ಅಂತ ಕೇಳಿ ತಿಳ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮೇಲಿಂದ ಅವ್ನು ಪುನರ್ವ ಯಾಕೋ ಗೊತ್ತಿಲ್ಲ, ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರೆ ಅವ್ನು ಸರಿಯಾಗಿ ಊಟ ತಿಂಡಿ ಏನೂ ತಿನ್ನಲ್ಲ. ಈಚೀಚೆಗೆ ಸ್ವಲ್ಪ ಊಟ ತಿಂಡಿ ಕಮ್ಮಿ ಮಾಡಿದ್ದಾನೆ. ಅದರಲ್ಲಿ ಈ ಥರ ಟ್ರಾವೆಲ್ ಮಾಡಬೇಕಾದ್ರಂತೂ ಅವ್ನು ಊಟ ತಿಂಡಿ ಅಂತೂ ಸರಿಯಾಗಿ ತಿನ್ನೋದೇ ಇಲ್ಲ. ಅದಕ್ಕೆ ಅವನಿಗೋಸ್ಕರ ಅಂದ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೆ. ಆವಾಗ ಫಸ್ಟ್ ತೋರಿಸಿದ್ನಲ್ಲ ವಿಡಿಯೋ, ಅದು ರಾಗಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ. ಈ ಥರದ್ದೇನಾದರೂ ಆದರೆ ಕುಡ್ಕೊಂಬಿಡ್ತಾನೆ ಈಸಿಯಾಗಿ, ಏನು ತೊಂದರೆ ಇಲ್ಲ, ಹೊಟ್ಟೆ ತುಂಬುತ್ತೆ ಅಂತಂದ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಂದು ಹೆಂಗಾಗ್ತಿದೆ ಅಂದರೆ, ನಾನು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡೋದಕ್ಕೂ ಅಪ್ಲೋಡ್ ಮಾಡ್ತಾ ಇರೋದಕ್ಕೂ ತುಂಬ ಗ್ಯಾಪ್ ಆಗಿಬಿಟ್ಟಿದೆ. ಹೆಚ್ಚು ಕಡಿಮೆ ಒಂದೊಂದು ತಿಂಗಳು ಅಥವಾ 20 ದಿವಸ ಗ್ಯಾಪಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ 6 ಮಂತ್ ಪ್ರೆಗ್ನೆನ್ಸಿ ಅಂತ ಹಾಕಿರ್ತೀನಿ ಅಂದ್ಕೊಳ್ಳಿ, ಇವತ್ತು ಅಪ್ಲೋಡ್ ಮಾಡಿರ್ತೀನಿ. ಆ್ಯಕ್ಚುಲಿ ನನಗೆ ಅವಾಗ 7th ಮಂತೇ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ.
ಆ ಥರ ತುಂಬ ಲೇಟ್ ಆಗ್ತಾ ಇದೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ರೀಸನ್ ಏನಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲಿ. ನಾನು ಜಿಯೋಯಿಂದ ಏರ್ಟೆಲಿಗೆ ಪೋರ್ಟ್ ಮಾಡಿಕೊಂಡೆ, ಅಂದರೂ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಹಾಗೇನೇ ಇದೆ. ಡ್ಯೂರೇಷನ್ ಏನಾದರೂ ಕಡಿಮೆ ಇದ್ದರೆ 7 ನಿಮಿಷ 8 ನಿಮಿಷ ಈ ಥರ ಇದ್ದರೆ ಒಂಚೂರು ಪರವಾಗಿಲ್ಲ, ಬೇಗ ಅಪ್ಲೋಡ್ ಆಗುತ್ತೆ. 10 ನಿಮಿಷ 12 ನಿಮಿಷ ಈ ಥರ ಇದ್ಬಿಟ್ರಂತೂ ವಿಡಿಯೋ ಅಪ್ಲೋಡೇ ಆಗಲ್ಲ. ಸೊ ಮೈಸೂರಿಗೆ ಹೋಗ್ತೀನಲ್ಲ ಆವಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ಕೊಂಬಿಡ್ಬೋದು ಅಂತ ನಾನೊಂದಷ್ಟು ವೀಡಿಯೋಸ್ನ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಿಲ್ಕ್ ಶೇಕ್ ಫೈನಲಿ ರೆಡಿ ಆಯಿತು. ಸಖತ್ತಾಗಿರುತ್ತೆ ಮಾತ್ರ ಕುಡಿಯೋದಕ್ಕೆ. ನನಗೆ ಕುಡ್ಕೊಬೇಕು ಅನಿಸುತ್ತೆ. ಸೊ ಇವನು ಏನಾದರೂ ಸುಮ್ಮನೆ ನನಗೆ ಕ್ವಶನ್ ಕೇಳಿ 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 ಸಾಕು ಮಾಡ್ತಾನೆ. ನಂಗೆ ಬೇರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಗಂಟಲೆಲ್ಲ ಒಣಗುತ್ತೆ. ಅದಕ್ಕೆ ಬುಕ್ಸ್ ತೊಗೊಂಡೋಗಿದ್ದೆ ಒಂದು, ಅದು ಕೊಟ್ಟರೆ ನೋಡ್ತಾ ಕೂತ್ಕೋತಾನೆ ಪಿಕ್ಚರ್ಸ್ ಎಲ್ಲ. ಸೊ ನನಗೆ ಅಷ್ಟೊಂದು ತೊಂದರೆ ಕೊಡಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ಒಂದು ಬುಕ್ ತೊಗೊಂಡು ಹೋಗಿದ್ದೆ. ಅವನು ಅದನ್ನು ಓದ್ತಾ ಸುಮ್ಮನೆ ಪಿಕ್ಚರ್ಸ್ ಎಲ್ಲ ನೋಡ್ತಾ ಕೂತ್ಕೊಂಡಿದ್ದ. ಅವನಿಗದು ಒಂಥರ ಇಷ್ಟವಾದ ಕೆಲಸ ಇದು. ಅಂದರೆ ಏನಂದರೆ ಅವನಿಗೆ ಪದೇ ಪದೇ ಬುಕ್ಸು ಚೇಂಜ್ ಮಾಡ್ತಿರಬೇಕು. ಒಂದೇ ಬುಕ್ ಕೊಟ್ಟರೆ ಅವನು ಇಂಟ್ರೆಸ್ಟ್ ಕೊಡಲ್ಲ. ಒಂದಷ್ಟು ದಿವಸ ಆದಮೇಲೆ ಒಂದು 1 ಮಂತ್ಗೋ ಇಲ್ಲ ಒಂದು 20 ಡೇಸ್ಗೋ ಈ ಥರ ಹೊಸ ಬುಕ್ಸ್ನ ಕೊಡ್ತಾ ಇರಬೇಕು ಅವನಿಗೆ. ನಾನು ಅದಕ್ಕೆ ಮಕ್ಕಳು ಯಾರ್ಯಾರು ಮನೇಲಿರ್ತಾರೆ ಅವ್ರ ಹತ್ರ ಎಲ್ಲ ಲಾಸ್ಟ್ ಇಯರ್ಸ್ದು ಬುಕ್ಸ್ ಕಲೆಕ್ಟ್ ಮಾಡ್ತಾ ಇರ್ತೀನಿ, ಇವನಿಗೆ ಕೊಡ್ತಾ ಇರ್ತೀನಿ. ಒಟ್ಟಿನಲ್ಲಿ ಹೀಗೆ ಹೆಂಗಾದರೂ ಎಂಗೇಜ್ ಆಗಿರ್ತಾನೆ. ಅವ್ನು ಮೊಬೈಲು ಟಿ ವಿ ಕೇಳಿಲ್ಲ ಅಂದರೆ ಅಷ್ಟೇ ಸಾಕು ನನಗೆ. ಸೊ ಮೊಬೈಲೆಲ್ಲ ಅವಾಯ್ಡ್ ಮಾಡಬೇಕಲ್ಲ. ಈಗ ಸುಮ್ಮನೆ ಮಕ್ಕಳನ್ನೇ ಕೂತ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಿ, ಸುಮ್ಮನೆ ಆಟ ಆಡಿ ಅಂದರೆ ಆಟ ಆಡ್ತಾರಾ? ಇಲ್ಲ. ಅವ್ರನ್ನ ಯಾವುದ್ರಲ್ಲಾದ್ರು ಎಂಗೇಜ್ ಮಾಡಿರಬೇಕು. ಸೊ ಈ ಥರ ಬುಕ್ಸ್ ಕೊಡ್ತೀನಿ, ಅವ್ನಿಗಿಷ್ಟ ಆಗುತ್ತೆ ಅದು. ಅವ್ನು ಸರಿಯಾಗಿ ಮಿಲ್ಕ್ ಶೇಕ್ ಕೂಡ ಕುಡಿಲಿಲ್ಲ ಯಾಕೋ, ಅದಕ್ಕೆ ನಾನೇ ಕುಡ್ಕೊತಾ ಇದ್ದೀನಿ. ಆಮೇಲೆ ನಾನು ಕೂತಿರೋ ಸ್ಟೈಲ್ ನೋಡ್ಬಿಟ್ಟು ಈಗ ನನಗೆ ನಗು ಬರ್ತಿದೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಈ ಪಬ್ಲಿಕಲ್ಲಿದ್ದೀವಿ, ಡಿಸೆಂಟಾಗಿ ಕೂತ್ಕೋಬೇಕು, ಸ್ಟೈಲಾಗಿ ಕೂತ್ಕೋಬೇಕು, ಅವೆಲ್ಲ ಮೈಂಡಿಗೆ ಬರಲ್ಲ. ಕಂಫರ್ಟಬಲ್ ಅಷ್ಟೇ ನಮಗೆ ಅವಾಗ ಮೈನ್ ಆಗೋದು. ಬೆನ್ನು ನೋವಬಾರ್ದು, ಕಾಲು ನೋವಬಾರ್ದು, ಆ ಥರ ಕಂಫರ್ಟಬಲಾಗಿ ಕೂತ್ಕೊಂಡ್ರೆ ಸಾಕು ಅನಿಸುತ್ತೆ ಹೊರ್ತು ಡಿಸೆಂಟಾಗಿ ಕೂತ್ಕೋಬೇಕು, ಸ್ಟೈಲಾಗಿ ಕೂತ್ಕೋಬೇಕು ಅವೆಲ್ಲ ತಲೆಗೆ ಒಂಚೂರೂ ಬರಲ್ಲ. ನನಗೇನಿದ್ರು ನನಗೇನಂದರೆ ಕರೆಕ್ಟಾಗಿ ನನ್ನ ಬೆನ್ನಿಗೆ ಇರಬೇಕಷ್ಟೇ, ಬೆನ್ನು ನೋವಬಾರ್ದು ಅಷ್ಟೇ. ಆಮೇಲೆ ಇವಾಗ ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ವಾ, ಕಾಲೆಲ್ಲ ಜಾಸ್ತಿ ಹೊತ್ತು ಇಳಿಬಿಟ್ರೆ ಕಾಲೆಲ್ಲ ತುಂಬ ಊದ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ಕಂಫರ್ಟಬಲ್ಲೇ ನೋಡ್ತಾ ಇರ್ತೀನಿ ನಾನು. ಸೊ ಆಮೇಲಿಂದ ಇವತ್ತಂತೂ ಟ್ರೈನ್ ತುಂಬ ಲೇಟಾಗೋಯಿತು. 12 ಗಂಟೆ ಆ್ಯಕ್ಚುಲಿ, 12:15 ಅಂದ್ಕೊಳ್ಳಿ ನಾವು ಮೈಸೂರು ತಲುಪಿದಾಗ. 11 ಗಂಟೆಗೆ 11:15ಗೆ ಬರ್ತಾಯಿದ್ದಿದ್ದು ಇವತ್ತು. 1 ಅವರ್ ಲೇಟ್ ಆಯಿತು. ವೆಹಿಕಲ್ಸ್ ಅಷ್ಟೊಂದು ಇರಲಿಲ್ಲ. ನನಗೊಂಥರ ಭಯನೇ ಆಗ್ತಿತ್ತು. ಹಂಗೂ ನಾನು ಲೈವ್ ಲೊಕೇಶನ್ನ ಶೇರ್ ಮಾಡಿಬಿಟ್ಟಿದ್ದೆ. ಅಕಸ್ಮಾತ್ ಭಯ ಒಂಥರ, ಯಾರು ಹೆಂಗೆ ಅಂತ ಹೇಳೋಕ್ಕಾಗಲ್ಲಲ್ವ, ನೈಟ್ ಟೈಮ್ ಅಲ್ವಾ. ಮನೆಗೆ ಲೈವ್ ಲೊಕೇಶನ್ ಸೆಂಡ್ ಮಾಡಿಬಿಟ್ಟಿದ್ದೆ, ಏನಕ್ಕೂ ಇರಲಿ ಅಂತ ಅಂದ್ಬಿಟ್ಟು. ಆ ಥರ ಭಯ ಆಗ್ತಿರುತ್ತೆ. ವೆಹಿಕಲ್ಸ್ ಎಲ್ಲ ಇದ್ದು ಇದ್ದರೆ ಆ ಥರ ಏನು ಭಯ ಅನಿಸಲ್ಲ. ಅವಾಗಂತೂ ಜಾಸ್ತಿ ವೆಹಿಕಲ್ಸ್ ಇರಲೇ ಇಲ್ಲ, ಹಾಗಾಗಿ ಭಯ ಆಗ್ತಿತ್ತು. ಸೊ ಆಮೇಲೆ ನೆಕ್ಸ್ಟ್ ಡೇ ಇದು ವಿಡಿಯೋ. ಪುನರ್ವ ಆಟ ಆಡ್ತಾ ಇದ್ದ. ಅವ್ನಿಗೇನು ಅದೇ ಬೇಕು ಇದೇ ಬೇಕಂತಿಲ್ಲ, ಏನಾದರೂ ಸರಿ ಒಟ್ನಲ್ಲಿ ಹೊಸ ಥರದ್ದೇನಾದರೂ ಸಿಕ್ಬಿಟ್ರೆ ಹಿಂಗೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಕೂತಿರ್ತಾನೆ. ಲೈಟಾಗಿ ಮಳೆ ಬರ್ತಾಯಿತ್ತು, ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಅದಕ್ಕೆ ನಾನು ಹೊರಗಡೆ ಚೇರ್ ಹಾಕ್ಕೊಂಡು ಕೂತಿದ್ದೆ ಆರಾಮಾಗಿ. ಆಮೇಲಿಂದ ಸಂಜೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಸಿಟಿಗೆ ಬಂದಿದ್ವಿ. ನಾನು ಈ ಥರ ನೀರು ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಮಟ್ಕಗಳನ್ನ ಹುಡುಕ್ತಾ ಇದ್ದೆ. ಆಲ್ರೆಡಿ 2 ಐಟಮ್ ಇತ್ತು ಹಳೇ ಕಾಲದ್ದು, ಅದನ್ನು ಕೊಟ್ಬಿಟ್ಟು ನಾನು ಇದನ್ನು ತಗೊಂಡೆ. ಆಮೇಲೆ ಪ್ರತಿಮಕ್ಕ ಅವ್ರ ಮನೆಗೆ ಇವಾಗ ಹೊಸ ಮನೆ ಅಲ್ವಾ, ಸೊ ಒಂದಷ್ಟು ಐಟಮ್ಸ್ ಬೇಕಿತ್ತು. ಸೊ ಈ ಥರ ಜಾಡಿಗಳೆಲ್ಲ ಬೇಕಿತ್ತು. ಹಾಗೆ ಬರ್ತಾ ಜಾಡಿಗಳೆಲ್ಲ ತೊಗೊಂಡು ಬಂದ್ವಿ. ಸಖತ್ ಬಾರ್ಗಿಂಗ್ ಮಾಡಬೇಕು ಇವ್ರ ಹತ್ರ ಎಲ್ಲ. ಅವ್ರು ಕೇಳ್ದಷ್ಟು ಕೊಟ್ಟರೆ ಅಂತ ನಾವು ಸರಿಯಾಗಿ ಟೋಪಿ ಹಾಕ್ಸ್ಕೊಂಬರ್ತೀವಿ. ಒಂದೊಂದು ಒಂದೊಂದು ಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಜಾಡಿಗಳು. ನಂಗೆ ಆ ಥರ ಸೆರಾಮಿಕ್ದೆಲ್ಲ ಒಂಥರ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಶಾಪಿಗೆ ಬಂದ್ವಿ. ಆ್ಯಕ್ಚುಲಿ ನನಗೆ ಈ ಐಟಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಬಟ್ ಅಮೌಂಟ್ ಅವ್ರು ಸ್ವಲ್ಪ ಜಾಸ್ತಿ ಹೇಳ್ತಿದ್ರು. ಒಂಚೂರು ಕಡಿಮೆ ಮಾಡಿಕೊಟ್ಟಿದ್ರು, ನಾನೇ ತೊಗೊಂಡ್ಬಿಡ್ತಿದ್ದೆ ಇದನ್ನು. 3 ಸ್ಟೆಪ್ ಬರುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ ಆ ಐಟಮ್ ಮಾತ್ರ.
ನಾನು ಪ್ರತಿಮಕ್ಕಂಗೆ ಹಿಂಸೆ ಕೊಡ್ತಿದ್ದೆ. ತಗೋ ಏನಾಗಲ್ಲ, ತಗೋ ಏನಾಗಲ್ಲ. ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ನಿನ್ನ ಅಡುಗೆ ಮನೆಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಹೊಸದಲ್ವಾ, ಸೊ ಚೆನ್ನಾಗಿ ಕಾಣಿಸುತ್ತೆ ತಗೋ ತಗೋ ಅಂತ. ಬಟ್ ತಗೊಳ್ಳಿಲ್ಲ. ಸ್ವಲ್ಪ ಕಾಸ್ಟ್ಲಿ ಆಯ್ತು ಆ್ಯಕ್ಚುಲಿ. ಅವರೇನು ಕಡಿಮೆನೇ ಮಾಡಂಗಿರ್ಲಿಲ್ಲ ಅಮೌಂಟ್‌ನ. ಸೊ ಆಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅವನು ಅಲ್ಲಿದ್ದಾಗಿಂದನೂ ಫಲೂಡ ತಿನ್ನಬೇಕು, ಫಲೂಡ ತಿನ್ನಬೇಕು ಅಂತಿದ್ದ. ಫಲೂಡ ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬರ್ತಾ ಅವ್ರ ದೊಡ್ಡಪ್ಪನ ಹತ್ರ ಅನಿಮಲ್ಸ್ ತೆಗೆಸ್ಕೊಂಡಿದ್ದಾನೆ. ಅದನ್ನು ಬಿಡ್ತಾನೆ ಇಲ್ಲ ಅವನು ಕೈಯಿಂದ. ಯಾವಾಗ ನೋಡಿದ್ರು ಅದು ಹಿಡ್ಕೊಂಡೇ ಇದ್ದ. ಅದು ಅನಿಮಲ್ಸು, ಬರ್ಡ್ಸು ಈ ಥರದ್ದೆಲ್ಲ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಇಷ್ಟಪಡ್ತಾನೆ ಅದನ್ನು ಮಾತ್ರ. ಸೊ ಹಾಗಾಗಿ ಬೇಡ ಕಣೋ, ಬೇಡ ಬೇಡ ಅಂದರೂ ಕೇಳದೆ ನಂಗೆ ಬೇಕು ಅಂತ ಹಠ ಹಿಡ್ಕೊಂಡು ತೆಗೆಸ್ಕೊಂಬಂದಿದ್ದಾನೆ. ಮುಂಚೆ ಎಲ್ಲ ಹಂಗೆ ಏನೂ ಕೇಳ್ತಿರ್ಲಿಲ್ಲ, ಸುಮ್ಮನೆ ನೋಡ್ತಿದ್ದ. ಬಟ್ ಇವಾಗೆಲ್ಲ ಸ್ವಲ್ಪ ಕೇಳೋಕ್ಕೆಲ್ಲ ಶುರು ಮಾಡ್ಕೊಂಡಿದ್ದಾನೆ. ಸೊ ಸುತ್ತೂರು ಹತ್ರ ಬಂದ್ವಿ, ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋನ. ನಾವು ನೆಕ್ಸ್ಟ್ ಮಂತ್ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಫುಲ್ಲು ಸೇತುವೆ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಆಗಸ್ಟ್ ಟೈಮಿಗೆ. ಸಖತ್ತಾಗಿರುತ್ತೆ ಮಾತ್ರ ಆ ಟೈಮಲ್ಲಿ. ಆಮೇಲಿಂದ ಈಗ ಮನೆಗೆ ಬಂದ್ವಿ. ಸೊ ಹೊಸ ಮನೆ ಆಗಿರೋದ್ರಿಂದ ಹೊಸ ಹೊಸ ಗಿಡಗಳು ಹಿಂಗೆ ಏನೇನು ಮಾಡ್ಬೋದು, ರೆಡಿ ಮಾಡ್ಬೋದು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಒಂದೊಂದೇ. ಸೊ ಗಿಡಗಳೆಲ್ಲ ನೋಡ್ತಾ ಇದ್ವಿ. ಈ ಥರ ಮನೆ ಮುಂದೆ ಒಂದಷ್ಟು ಜಾಗ ಇರಬೇಕು. ಅವಾಗ ಒಂಥರ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಗಿಡಗಳೆಲ್ಲ ಹಾಕೊಬೋದು. ರೋಸೇ ಒಂದು 3-4 ಥರ ರೋಸ್ ಗಿಡಗಳು, ಮತ್ತು ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಹೂ ಗಿಡ ಅದೆಲ್ಲ ತಗೊಬಂದು ಹಾಕಿದ್ಲು. ನನಗೆ ಇದೆಲ್ಲ ನೋಡಿದಾಗ ನಾನು ಯಾವಾಗಪ್ಪ ಒಂದು ಕಡೆ ನನ್ನ ಸ್ವಂತ ಮನೆ ಅಂತ ನನ್ನ ಮನೇಲಿ ನಾನಿರೋದು, ನನ್ನ ಮನೆಗೆ ಯಾವಾಗ ನಾನು ಹೀಗೆಲ್ಲ ಮಾಡ್ಕೊಳ್ಳೋದು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲದಕ್ಕೂ ಋಣ ಬೇಕಲ್ವಾ. ಎಲ್ಲ ಇದ್ರೂ ಹಿಂಗೆ ಬಾಡಿಗೆ ಮನೇಲೇ ಸುತ್ಕೊಂಡಿರ್ಬೇಕು ಕೊನೆವರೆಗೂ ಅಂತ ನಮ್ಮ ಮನೇಲಿ ಬರೆದ್ಬಿಟ್ಟಿದೆ. ಸೊ ಬಾಡಿಗೆ ಮನೆಗಳಲ್ಲೇ ಇರ್ಬೇಕು ನಾವು. ಮತ್ತೆ ಮನೆಗೆ ತಕ್ಕಂಗೆ ಸಾಮಾನು ಇಟ್ಕೋಬೇಕು. ಓ ಫ್ರಿಡ್ಜ್ ಇಲ್ಲಿಗೆ ಬಂತ. ಅಡುಗೆ ಮನೆ ಚಿಕ್ಕದಾಗಿ ಕಾಣುತ್ತೆ ಈಗ. ಆಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಪುನರ್ರೂಮ್ಗೆ ಬರಬೇಕಾದ್ರೆ ಮೈಸೂರಲ್ಲಿ ಸ್ನಾನ ಮಾಡಿಸಿರ್ಲಿಲ್ಲ. ಬಿಡು ಇನ್ನೇನು ಮನೆಗೆ ಹೊರ್ಟೋಗ್ಬಿಡ್ತೀವಲ್ಲ ಊರಿಗೆ, ಅಲ್ಲೇ ಮಾಡಿಸ್ಕೊಂಡ್ರಾಯ್ತು ಅಂತ. ಸೊ ಆಮೇಲೆ ಇಲ್ಲಿ ಬಂದು ನನಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ನಮ್ಮೂರಿಗೆ ಹೊರಟ್ವಿ. ಸೊ ನೆಕ್ಸ್ಟ್ ವ್ಲಾಗ್ ನನ್ನ ಪ್ರೆಗ್ನೆನ್ಸಿ ಚೆಕಪ್ದು ವ್ಲಾಗ್ ಆಗಿರುತ್ತೆ. ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು. ಮತ್ತು ನಾನು ನಿಮಗೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.